ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ. ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ಭಕ್ತನಾದ ಯೆಶಾಯನು ಹೇಳುತ್ತಿರುವಂತಹ ಮಾತು. ಸಂತೋಷ, ಆತನಿಗೆ ದುಃಖ ಬಂದಿದ್ದು ಏನಾಗಿದೆ ಅಂತೆ ಸಂತೋಷವಾಗಿ ಮಾತಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಭಕ್ತನು. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು ಅಂತ. ಯಾಕಂದ್ರೆ ಈ ಮಾತು ನಾವು ಹೇಳೋದಕ್ಕಾಗತ್ತ. ನಾವು ಪಟ್ಟ ದುಃಖ ಸುಖಕ್ಕಾಗಿಯೇ ಅಂತೆ ಯಾವ ರೀತಿ ಹೇಳೋದಕ್ಕೆ ಸಾಧ್ಯ? ನಾವು ಯಾವ ರೀತಿ ದುಃಖ ಪಟ್ಟೋ, ನಾವು ಯಾವ ರೀತಿ ವೇದನೆ ಪಟ್ಟೋ, ಒಂದು ಸಾರಿ ನಮ್ಮ ಹಿಂದಿನ ಜೀವಿತ ನೆನೆಸ್ಕೊಳ್ಳುವುದಾದರೆ ಆಶ್ಚರ್ಯ ಅನಿಸುತ್ತೆ. ಎಂತೇಳಿ ನಮ್ಮ ಬದುಕು, ನಮ್ಮ ಜೀವನ ಹೇಗಿತ್ತು ಎಂಬುದಾಗಿ ನಾವು ನೆನೆಸಿಕೊಳ್ಳುವಾಗ ಆಶ್ಚರ್ಯ. ಆ ದಿನಕ್ಕೂ ಈ ದಿನಕ್ಕೂ ವ್ಯತ್ಯಾಸ ನೋಡುವುದಾದರೆ, ಕಂಪೇರ್ ಮಾಡುವುದಾದರೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬೋದು, ಎಷ್ಟು ದೂರ ಅಂತ ಹೇಳ್ಬೋದು. ಪೂರ್ವ ಪಶ್ಚಿಮ ಅಥವಾ ಆಕಾಶ ಮತ್ತು ಭೂಮಿಯಷ್ಟು ವ್ಯತ್ಯಾಸವಾಗಿತ್ತು ಪ್ರೇಮ. ಆಕಾಶ ಮತ್ತು ಭೂಮಿಯಷ್ಟು ವ್ಯತ್ಯಾಸ, ಪೂರ್ವ ಮತ್ತು ಪಶ್ಚಿಮದಷ್ಟು ವ್ಯತ್ಯಾಸ. ಮತ್ತೊಂದು ಸರಿ ಹೋಗ್ತೇನೆ. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ. ನಮ್ಮ ಹಿಂದಿನ ಜೀವಿತಗಳನ್ನು ಒಂದು ಸಾರಿ ನೆನೆಸಿಕೊಳ್ಳುವಾಗ ಏನು ಅನಿಸುತ್ತೆ? ಇವಾಗ ನಿಮಗೆ ಹೇಳ್ಬೋದು. ನಿಮ್ಮ ಹಿಂದಿನ ಜೀವಿತವನ್ನು ನೆನೆಸಿಕೊಳ್ಳುವುದಾದ್ರೆ ಆ ದಿನಕ್ಕೂ ಈ ದಿನಕ್ಕೂ ಏನನ್ಸುತ್ತೆ? ಅವತ್ತು ರೋಗ ಬಂದಿದ್ದು ಒಳ್ಳೇದಕ್ಕ ಕೆಟ್ಟದಕ್ಕ? ಪೆಟ್ಟುಗಳು ಅಂತರಂಗಕ್ಕೂ ತಗಲುತ್ತದಂತೆ. ದೇವರಕ್ಕೆ ಹೀಗೆ ಹೇಳುತ್ತದಲ್ವಾ? ಪೆಟ್ಟುಗಳು ಕೆಟ್ಟದನ್ನು ತೊಳೆದು ಬಿಡುತ್ತೆ, ಅಂತರಂಗಕ್ಕೂ ತಗಲುತ್ತದಂತೆ. ಅದು ನಮ್ಮ ಜೀವಿತದಲ್ಲಿ ಕಷ್ಟಗಳು, ಸಂಕಟಗಳು, ವೇದನೆಗಳು ಯಾಕೆ ಬರ್ತವೆ ಅಂದ್ರೆ ಕೆಟ್ಟದನ್ನು ತೊಳೆಯುವುದಕ್ಕಾಗಿ. ಹೌದಲ್ಲ?